ದಕ್ಷಿಣ ಕನ್ನಡದಲ್ಲಿ ಮುಂದುವರೆದಿದೆ ಹತ್ಯೆಗಳ ಸರಣಿ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈಗ ದಕ್ಷಿಣ ಕನ್ನಡ ಒಂದಾದ್ಮೇಲೆ ಒಂದು ಸರಣಿ ಸಾವುಗಳಾಗ್ತಾ ಇದೆ. ಬಹಳಷ್ಟು ಈಗ ಹಿಂದೂ ಮುಸ್ಲಿಂ ಹಿಂದೂ ಅಂತ ಹೇಳಿ ಒಂದಾದ ಮೇಲೆ ನೋಡಿ ಇದೇ ರೀತಿಯಾಗಿ ಹೀಗೆ ಆಗ್ತಾ ಇದೆ. ಅಲ್ಟರ್ನೇಟಿವ್ ಹಾಗೆ ಸಾವುಗಳಾಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಹಾಗಿದ್ರೆ ಅಂತಹ ಪ್ರಶ್ನೆಗೆ ಇದು ಕಾರಣ ಆಗ್ತಾ ಇದೆ. ರಾಜಕಾರಣಿಗಳ ಆಡಳಿತ ನಿರ್ವಹಣೆ ಹೇಗಿದೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಯಿತಾ? ಬಹಳಷ್ಟು ಸಾವುಗಳಾಗಿರುವಂಥದ್ದು ದಕ್ಷಿಣ ಕನ್ನಡದಲ್ಲೇ. ಬಹಳಷ್ಟು ಕೂಲೆಸ್ಟ್ ಆಗಿರುವಂತಹ ಜಾಗ ಅನ್ನುವಂತಹ ರೀತಿಯಾಗಿ ಇದ್ದಂತಹ ಜಾಗ ಪ್ರದೇಶ ಇವತ್ತು ಯಾವ ರೀತಿಯಾಗಿ ಆಗಿದೆ. ಕಳೆದ 3-4 ವರ್ಷಗಳಿಂದಲೂ ಕೂಡ ಸರಣಿ ಸಾವುಗಳಾಗಿದೆ. ಇಲ್ಲೇ ದಕ್ಷಿಣ ಕನ್ನಡದಲ್ಲೇ ಸರಣಿ ಸಾವುಗಳಾಗಿರುವಂಥದ್ದು. ಮುಸ್ಲಿಂ ಅಂತೆ, ಹಿಂದೂ ಅಂತೆ, ಪ್ರವೀಣ್ ನೆಟ್ಟಾರ ಹತ್ಯೆ ಅಂತೆ. ಸೊ ಹೀಗೆ ನೋಡಿ ಮೊನ್ನೆ ಆದಂತಹ ಸುಹಾಸ್ ಹತ್ಯೆ ಇರ್ಬೋದು, ಅದಾದಂತಹ ಬೆನ್ನಲ್ಲೇ ಈಗ ಮತ್ತೊಂದು ಹತ್ಯೆ ಆಗಿದೆ. ಸೊ ಹೀಗೆ ಸಾಲು ಸಾಲು ಹತ್ಯೆಗಳಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ. ಕಾನೂನು ಸುವ್ಯವಸ್ಥೆ ಇದೆಯಾ ಹಾಗಿದ್ರೆ? ಕಾಪಾಡಲಾಗ್ತಾ ಇದೆಯಾ? ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಉದ್ಭವ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಗೊತ್ತಿಲ್ಲದೆ ಇರುತ್ತಾ ಇದೆಲ್ಲ ಪೊಲೀಸರಿಗೆ ಹೆಂಗಿರುತ್ತೆ, ಲಿಂಕ್ ಇರುತ್ತೆ, ಜಾಡಿ ಇರುತ್ತೆ, ಗೊತ್ತಿಲ್ಲದೆ ಇರುತ್ತೆ. ಯಾಕೆ ಇದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಥವಾ ಹತ್ಯೆಗಳು ಏನಾಗ್ತಾ ಇದೆ ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಆಗ್ತಾ ಇಲ್ವಾ? ನೆಕ್ಸ್ಟ್ ಇನ್ಯಾರಾಗ್ತಾರೋ ಗೊತ್ತಿಲ್ಲ. ಈಗ ಈತನ ಹತ್ಯೆಯಿಂದ ಇದು ಎಂಡ್ ಆಗುತ್ತಾ ಅಥವಾ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತಾ ಗೊತ್ತಿಲ್ಲ. ರಾಜಕಾರಣಿಗಳ ಆಡಳಿತ ನಿರ್ವಹಣೆ ಯಾವ ರೀತಿಯಾಗಿದೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಯ್ತಾ ಹಾಗಿದ್ರೆ ಸರ್ಕಾರ? ಸೊ ಎರಡೂ ಸರ್ಕಾರಗಳು ಕೂಡ ಬಂದು ಹೋಗಿದೆ ಈ ಒಂದು ಅವಧಿಯಲ್ಲಿ. ನೋಡಿ, ಹಿಂದೆ ಬಿಜೆಪಿ ಸರ್ಕಾರವೂ ಕೂಡ ಇತ್ತು, ಆ ಸರ್ಕಾರದಲ್ಲಿಯೂ ಕೂಡ ಹತ್ಯೆಗಳಾಗಿತ್ತು. ಅದಾದಂತಹ ಬೆನ್ನಲ್ಲೇ ಈಗ ಮತ್ತೆ ಇನ್ನೊಂದು ಹತ್ಯೆಗಳಾಗಿದೆ. ಸುಹಾಸು ಜೊತೆಗೆ ಈತನ ಹತ್ಯೆ ಆಗಿರುವಂಥದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಅಂದರೆ ಎರಡೂ ಸರ್ಕಾರಗಳು ವಿಫಲವಾಯ್ತಾ ಹಾಗಿದ್ರೆ? ಎರಡೂ ಸರ್ಕಾರದ ಅವಧಿಯಲ್ಲೂ ಕೂಡ ಹತ್ಯೆಗಳಾಗಿದೆ. ಸೊ ಎರಡೂ ಸರ್ಕಾರವೂ ಕೂಡ ಸರಿಯಾದಂತಹ ರೀತಿಯಾಗಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಜೊತೆಗೆ ಹಿಂಗೆಲ್ಲ ಸಾವು ನೋವುಗಳಾಗ್ತಾ ಇದೆಯಲ್ಲ, ಹತ್ಯೆಗಳು, ಪೊಲೀಸರಿಗೆ ಮಾಹಿತಿ ಇರೋದಿಲ್ವಾ? ಏನಾಗಬಹುದು, ಇಷ್ಟೆಲ್ಲ ಆಗ್ತಾ ಇದೆ, ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಆಗ್ತಾ ಇದೆ, ಹೋಗ್ತಾ ಇದೆ, ನೆಕ್ಸ್ಟ್ ಏನು ಅಂತೇಳಿ ಗೊತ್ತಿರುತ್ತೆ ಅವ್ರಿಗೆ. ಗೊತ್ತಿದ್ದು ಸುಮ್ಮನೆ ಆದ್ರ ಹಾಗಿದ್ರೆ? ಅಥವಾ ಕಾಪಾಡುವಲ್ಲಿ ಅವರು ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅವರು ಕೂಡ ರಾಜಕಾರಣಿಗಳ ರೀತಿಯಾಗಿ ವಿಫಲರಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ದಕ್ಷಿಣ ಕನ್ನಡ ನೆತ್ತರ ದಾಹದಿಂದ ಮುಳುಗಿ ಹೋಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು. ಈಗ ಒಂದು ಕಡೆ ನೋಡಿ, ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಒಂದು ಕಡೆ ತಂಪಾದಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ಈಗಾಗಲೇ ರಾಜ್ಯದಾಂತ. ಮತ್ತೊಂದು ಕಡೆ ಈಗಾಗಲೇ ಬಿಸಿ ನೆತ್ತರಿನ ಹರಿವೇ ಹೋಗ್ತಾ ಇದೆ, ಈಗಾಗಲೇ ಹರಿದು ಹೋಗ್ತಾ ಇದೆ ಬಿಸಿ ನೆತ್ತರು. ಒಂದು ಕಡೆ ತಣ್ಣಗಿರುವಂತಹ ವಾತಾವರಣ, ಮತ್ತೊಂದು ಕಡೆ ಬಿಸಿಯಾದಂತಹ ನೆತ್ತರು. ಸೊ ನೀರಿನ ಜೊತೆಗೆ ನೆತ್ತರು ಕೂಡ ಹರಿದು ಹೋಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಮುಂದುವರಿತಾ ಇದೆ. ಬರಬ್ಬರ ಹತ್ಯೆಯ ಸರಣಿ ಆಗ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ 3, ಕಾಂಗ್ರೆಸ್ ಅವಧಿಯಲ್ಲಿಯೂ 3 ಬಲಿ, 3ಕ್ಕೆ 3 ನೋಡಿ, 3ಕ್ಕೆ 3 ಆ ರೀತಿಯಾಗಿ ಆಗ್ಬಿಟ್ಟಿದೆ. ಎರಡೂ ಪಕ್ಷಗಳ ಅವಧಿಯಲ್ಲಿಯೂ ಕೂಡ ಸಾವು ನೋವುಗಳಾಗಿದೆ. ಬೊಮ್ಮಾಯಿ ಸರ್ಕಾರ ಸುಳ್ಯದಲ್ಲಿ ಮಸೂದ್ ಕೊಲೆ ಆಯಿತು. ಪ್ರವೀಣ್ ಕೊಲೆಗೆ ಪ್ರತೀಕಾರವಾಗಿ ಫಾಜಿಲ್. ನೆಕ್ಸ್ಟ್ ಮತೀಯ ಸಂಘರ್ಷ ನಿಲ್ಲಿಸ್ತೇವೆ ಎಂದಿದ್ದಂತಹ ಕಾಂಗ್ರೆಸ್ಸಿಗರು ಸಿದ್ದು ಸರ್ಕಾರದ 2 ವರ್ಷಗಳಲ್ಲಿ 3 ಬರ್ಬರ ಹತ್ಯೆ. ಮಂಗಳೂರಿನಲ್ಲಿ ಅಶ್ರಫ್ ಅನ್ನುವಂತಹ ಮಾನಸಿಕ ಅಸ್ವಸ್ಥನ ಕೊಲೆ ಆಯಿತು. ಅದರ ಬೆನ್ನಲ್ಲೇ ಫಾಜಿಲ್ ಕೊಲೆ, ಆರೋಪಿ ಸುಹಾಸ ಹತ್ಯೆ ಆಗುತ್ತೆ. ಇನ್ನು 2 ಕೊಲೆ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಜಿಲ್ಲೆಯಲ್ಲಿ ಚೂರಿ ಇರಿತ, ತಲವಾರು ದಾಳಿ ಹೆಚ್ಚಾಗಿದ್ವು. ಇದೀಗ ಬಂಟ್ವಾಳದ ರಹಿಮಾನ್ ಈತನನ್ನು ಹತ್ಯೆ ಮಾಡಲಾಗಿದೆ ನೋಡಿ. ಅದಾದಮೇಲೆ ಸುಹಾಸ್ ಆದ ಮೇಲೆ ಅದು ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಅಲ್ಲಿ ಹಿಂದೂ ಮುಸ್ಲಿಂ ಹೀಗೆ ಕೊಲೆಗಳಾಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು, ಸೇಡಿಗೆ ಸೇಡು ಅಂತ ಇರುವಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ ದಕ್ಷಿಣ ಕನ್ನಡದಲ್ಲಿ. ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್, 32 ವರ್ಷದ ಅಬ್ದುಲ್ ರಹಿಮಾನನ್ನು ಹತ್ಯೆ ಮಾಡಲಾಗಿದೆ. ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, 6 ಕೊಲೆಗಳಾಗಿದೆ, 6 ಹತ್ಯೆಗಳಾಗಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಸಂಜೆ 6 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆನ ಅದು ಮಾಮೂಲಿನೇ, ಅವರು ನಿಷೇಧಾಜ್ಞೆ ಮಾಡ್ತಾರೆ. ಕಳೆದ ಬಾರಿ ಏನಾಯಿತು, ಸುಹಾಸ ಹತ್ಯೆ ಆದಾಗಲೂ ಹೀಗೆ ಆಯಿತು, ನಿಷೇಧಾಜ್ಞೆ ಜಾರಿ ಮಾಡ್ತಾರೆ. ಬಟ್ ಕೊಲೆಗಳ ಸರಣಿ ಏನಾಗ್ತಾ ಇದೆ ಅದನ್ನು ಕಡಿಮೆ ಮಾಡೋಣ ಅಥವಾ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸುವಂತಹ ಪ್ರಯತ್ನಗಳು ಮಾತ್ರ ಆಗಿಲ್ಲ. ನಾಳೆ ಸಂಜೆ 6 ಗಂಟೆವರೆಗೂ ಕೂಡ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ.
ಮಂಗಳೂರು ಕಮಿಷನರೇಟ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ತರಲಾಗಿದೆ. ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಲಾಗಿದೆ.